ಮಧ್ಯಪ್ರಾಚ್ಯ ಯುದ್ಧ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿದೆ. ಹಳೆಯ ಕಾಲದ ಮಾದರಿ ಒಲೆಯನ್ನ ಮಾಡಿಸಿದ್ದಾರೆ ಹೋಟೆಲ್ ಮಾಲೀಕರು. ಕೊಪ್ಪಳದ ಆರೋಡ್ ಹೋಟೆಲ್ನಲ್ಲಿ ಕುಲುಮೆ ಮಾದರಿ ಒಲೆ ತಯಾರಿಸಲಾಗಿದೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡಲು ಭಟ್ಟರು ಬರ್ತಾ ಇಲ್ಲ. ವಿದೇಶಿ ಗ್ಯಾಸ್ ಬೇಡ, ಸ್ವದೇಶಿ ಒಲೆ ಬಳಸೋಣ ಅಂತ ಮಾಲೀಕರು ಕರೆ ಕೊಟ್ಟಿದ್ದಾರೆ. ಕುಲುಮೆ ಮಾದರಿ ಒಲೆ ಮಾಡಿಸಿದ್ದಾರೆ ಹೋಟೆಲ್ ಮಾಲೀಕ ಲಿಂಗರಾಜ್. ಮಧ್ಯಪ್ರಾಚ್ಯ ಯುದ್ಧದಿಂದ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಹೀಗಾಗಿ ಹಳೆ ಕಾಲದ ಮಾದರಿಗೆ ಮೊರೆ ಹೋಗಿದ್ದಾರೆ. ಕೊಪ್ಪಳದ ಆರೋಡ್ ಹೋಟೆಲ್ನಲ್ಲಿ ಕುಲುಮೆ ಮಾದರಿ ಒಲೆ ತಯಾರಿಸಲಾಗಿದೆ. ಒಲೆಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ವಿದೇಶಿ ಗ್ಯಾಸ್ ಬೇಡ, ಸ್ವದೇಶಿ ಒಲೆ ಬಳಸೋಣ ಅಂತ ಮಾಲೀಕರು ಕರೆ ಕೊಟ್ಟಿದ್ದಾರೆ. ಅಮೆರಿಕ ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಈಗ ಏನು ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಈ ಒಂದು ಸಿಲಿಂಡರ್ ಸಮಸ್ಯೆಯಿಂದಾಗಿ ಅನೇಕ ಹೋಟೆಲ್ಗಳು ಕೂಡ ಈಗಾಗಲೇ ಬಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಸಿಲಿಂಡರ್ಗೆ ಪರ್ಯಾಯವಾಗಿ ಅನೇಕ ಹೋಟೆಲ್ ಮಾಲೀಕರು ಇದೀಗ ಪರ್ಯಾಯ ವ್ಯವಸ್ಥೆಗಳನ್ನು ಕಂಡುಕೊಂಡಿರ್ತಾರೆ. ಅದರಲ್ಲಿ ಈಗ ದೇಶೀಯ ಒಲೆಗೆ ಏನು ಹೋಟೆಲ್ ಮಾಲೀಕರು ಮರೆಯಾಗಿರ್ತದೆ. ಅದರಲ್ಲಿ ಏನು ಕೊಪ್ಪಳ ನಗರದಲ್ಲಿರ್ತಕ್ಕಂಥ ಆರೂಢ ಹೋಟೆಲ್ ಇದೆ. ಆರೂಢ ಹೋಟೆಲ್ ಅವರು ಈಗ ಏನು ಸಿಲಿಂಡರ್ಗೆ ಪರ್ಯಾಯವಾಗಿದೆ ದೇಶೀಯ ಒಲೆಗೆ ಮೊರೆ ಹೋಗಿದ್ದ ದೃಶ್ಯದಲ್ಲಿ ನಿಮಗೆ ನೋಡ್ಬೋದು. ಎರಡು ಒಲೆಗಳನ್ನು ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಕುಲಿಮೆಯ ರೀತಿಯಲ್ಲಿ ಈಗ ಅವರು ಒಲೆಗಳನ್ನು ರೆಡಿ ಮಾಡತಕ್ಕಂಥದ್ದು. ಅಂದರೆ ಏನು ಒಂದು ರೌಂಡ್ ಅಂತ ಆಕಾರದಲ್ಲಿ ಕಟ್ಟಿಗೆಯನ್ನು ಹಾಕ್ತಾರೆ. ಅದರ ಹಿಂಭಾಗದಲ್ಲಿ ಏನೋ ಒಂದು ಮೋಟ್ರ್ ಇರ್ತಕ್ಕಂಥದ್ದು. ಆ ಮೋಟ್ರ್ ಏನಿದೆ, ಆ ಒಂದು ಮೋಟ್ರ್ ಮೂಲಕ ಗಾಳಿ ಬರ್ತದೆ. ಆ ಗಾಳಿಯಿಂದ ಈ ಒಂದು ಒಲೆ ಉರಿಯತಕ್ಕಂಥದ್ದು. ಯಾಕಂತಂದರೆ ಈಗಾಗಲೇ ಕಳೆದ ಒಂದು ತಿಂಗಳಿಂದಲೂ ಕೂಡ ಸಮರ್ಪಕ ಒಂದು ಕಮರ್ಷಿಯಲ್ಗಳು ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೀಗಾಗಿ ಇವರಿಗೆ ಸಾಕಷ್ಟು ಸಮಸ್ಯೆ ಆಗಿತ್ತು. ಒಂದಿಷ್ಟು ದಿನಗಳ ಕಾಲ ಹೋಟೆಲನ್ನು ಕೂಡ ಬಂದ್ ಮಾಡಿದ್ರು. ನೋಡ್ಬೋದು ನಾವು, ಒಲೆ ಅತ್ಯಂತ ರಭಸವಾಗಿ ಉರಿತಾ ಇದೆ. ಅಂದರೆ ಕಟ್ಟಿಗೆಯನ್ನು ಅದರ ಒಂದು ರೌಂಡ್ ಕುಲಿಮೆ ರೀತಿಯಲ್ಲಿದೆ, ಅದನ್ನು ಹಾಕಿದರೆ ಅದರ ಹಿಂಭಾಗದಲ್ಲಿ ಗಾಳಿ ಬರ್ತದೆ. ಇದರಿಂದಾಗಿ ಒಲೆ ಹೆಚ್ಚಿನ ಪ್ರಮಾಣದಲ್ಲಿ ಉರಿತದೆ. ಹೀಗಾಗಿ ಇವರಿಗೆ ಎಲ್ಲೋ ಒಂದು ಕಡೆ ಸಿಲಿಂಡರ್ ಸಮಸ್ಯೆ ತಕ್ಕಮಟ್ಟಿಗೆ ತಗ್ಗಿದೆ ಅಂತ ಹೇಳ್ಬೋದು. ಆದರೆ ಹೆಚ್ಚಿನ ಪ್ರಕಾರ ಅಂದರೆ ಬಿಸಿಲಿನ ಶಾಖ ಬರ್ತದೆ. ಹೀಗಾಗಿ ಇವ್ರಿಗೆ ಅಡುಗೆ ಮಾಡೋದು ಕೂಡ ಅತ್ಯಂತ ಸವಾಲಿನ ಕೆಲಸ ಕೂಡ ಆಗಿರೋದ್ರಿಂದ, ಯಾಕಂದರೆ ಸಿಲಿಂಡರ್ಗಳು ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಸರ್, ಸಿಲಿಂಡರ್ಗಿಂತ ಫಾಸ್ಟ್ ಆದರೆ ಸಿಕ್ಕಾಪಟ್ಟಿ ಹೀಟ್ ಆಗುತ್ತೆ. ಜಾಸ್ತಿ ಫೋರ್ಸ್ ಬರೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ. ಅನಿವಾರ್ಯತೆ ಇದೆ ಅಂತ ಅನಿವಾರ್ಯತೆ. ನಾವು ದುಡಿಬೇಕಲ್ಲ ಸರ್, ದುಡಿದ್ರೆ ನಮಗೆ ಒಂದು ಊಟಕ್ಕೆ. ಈಗ ಕಾರ್ಮಿಕರು ಕೂಡ ಹೋಗ್ತಾರೆ. ಇಲ್ಲ ಅಂದರೆ ಈಗ ನಾಳೆ ಕುಂದಾಪುರದವ್ರು ಇದ್ದರು. ಅವರು ಈ ಒಲೆ ಮೇಲೆ ಮಾಡೋಕ್ಕಾಗಲ್ಲ ಸರ್, ನನಗೆ ಆರೋಗ್ಯ ಭಾಳ ಹದಗೆಡಕ್ಕೆ ಕುಂತೈತಿ, ನನಗೆ ಆಗಲ್ಲ, 7ನೇ ತಾರೀಕು ನಾನು ರಜೆ ಮಾಡಿ ನಿಮ್ಮ ಸಿಲಿಂಡರ್ ವ್ಯವಸ್ಥೆ ಆದಮೇಲೆ ನಾವು ಬರ್ತೀವಿ ಅಂತ ಈ ಥರ ಎಲ್ಲರೂ ಒಬ್ಬೊಬ್ಬರು ಕೈ ಕೊಟ್ಟು ಹೋಗ್ತಾ ಇದ್ದಾರೆ. ಅಂದರೆ ಈಗ ವಿದೇಶದ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ಅಂತ ಈ ರೀತಿ ಮಾಡಿದ್ರು. ಹಾಗಾಗಿ ವಿದೇಶಿ ಬೇಡ, ಸ್ವದೇಶಿಗೆ ನಾವು ಇದನ್ನಾದರೂ ಮಾಡೋಣ ಅಂತಂದೇಳಿ. ಆದರೆ ಸಿಲಿಂಡರ್ಗಿಂತ ಫಾಸ್ಟ್ ಆಗುತ್ತೆ ಸರ್ ಇದು ಅಡಿಗೆ. ಆದರೆ ನನಗೆ ಭಟ್ರಿಗೆ ಮಾತ್ರ ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಭಾಳ ಹೀಟ್ ಆಗುತ್ತೆ. ನಾವೆಲ್ಲ ಒಂದು ಊಟ ಹಾಕೋರು. ಅದಕ್ಕೆ ನೀವು ನಮ್ಮ ದೇಶದಲ್ಲಿ ಹುಡ್ತಕ್ಕಂಥ ಆಕ್ಸಿಜನ್ ಮುಖಾಂತರ ಸಿಲಿಂಡರ್ ರೆಡಿ ಮಾಡೋದೇನಿದೆಯಲ್ಲ, ಅದನ್ನು ನೀವು ಪರ್ಯಾಯ ಮಾಡಿ ಎಲ್ಲರಿಗೆ ಅನುಕೂಲ ಮಾಡಿಕೊಡು ಅಂತಂದೇಳಿ ಸರ್ಕಾರಕ್ಕೆ ಮತ್ತು ನಾವು ಮನವಿ ಮಾಡ್ತೀವಿ. ಏನಂತ ಹೇಳಿದ್ರೆ ಹೋಟೆಲ್ ಮಾಲೀಕರ ಮಾತು. ಅಂದರೆ ಏನು ಸಿಲಿಂಡರ್ ಸಮಸ್ಯೆ ಉಂಟಾಗಿತ್ತು, ಅದಕ್ಕೆ ಈಗ ಪರ್ಯಾಯವಾಗಿ ಅಂದರೆ ನಾವು ವಿದೇಶದ ಮೊರೆ ಹೋಗೋದು ಬೇಡ, ನಮ್ಮ ದೇಶೀಯ ಪದ್ಧತಿ ಅಂತ ಒಂದು ಏನು ಕುಲುಮೆ ರೀತಿಯ ಒಲೆ ಇತ್ತು ಅಂತ ಒಲೆಯನ್ನು ಈಗ ನಾವು ಮಾಡಿದ್ವಿ. ಹೀಗಾಗಿ ನಮಗೆ ಗ್ಯಾಸ್ನ ಅವಶ್ಯಕತೆ ಇಲ್ಲ ಎನ್ನುವ ಮಾತನ್ನು ಹೋಟೆಲ್ ಮಾಲೀಕರು ಹೇಳ್ತಕ್ಕಂಥದ್ದು. ಕೊಪ್ಪಳದಿಂದ ಕ್ಯಾಮ್ರಾಮನ್ ಸಮೀರ್ ಜೊತೆ ದೊಡ್ಡಶೇಖರ ಗಣೇಶ, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.